ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಗುರಿ ಇರಬೇಕು. ಏನೇ ಒಂದು ಇರಬೇಕಲ್ಲ, ಕಾರಣ ಇರಬೇಕಲ್ಲ, ಬರಬೇಕಾದ್ರೆ ಬಂದೀವಿ. ಮನುಷ್ಯನು ಏನೋ ಮಾಡಿದ ಪುಣ್ಯದಿಂದ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದು ಮನುಷ್ಯ ಜನ್ಮ ಆಯಿತು, ಮನುಷ್ಯರಾಗಿ ಬಂದಿದ್ದೀವಿ. ಬಂದ ನಂತರ ನಾವು ಏನೋ ಗುರಿ ಇಟ್ಕೋಬೇಕಲ್ಲ. ಏನೋ ಗುರಿ ಇಟ್ಕೊಂಡು ಹಾಗೆ ಸದ್ಬಿಟ್ರೆ ದುಡಿಯೋದು, ತಿನ್ನೋದು, ಬರೀ ಮೌಜ್ ಮಾಡೋದು, ಮಸ್ತಿ ಮಾಡೋದು ಇಷ್ಟೇ. ಆಗ ಬರೋದು ಇವಾಗ ನಾವು ಬಿಟ್ಟು ಬೇರೆ ಏನಾದರೂ ತಿಳ್ಕೊಬೇಕಲ್ಲ. ತಿಳ್ಕೊಳಕ್ಕೆ ಬಂದು ನಾವು ಆಮೇಲೆ ತಿಳ್ಕೊಳಕ್ಕೆ ಬಂದ ನಂತರ ಒಂದು ಗುರಿ ಇಟ್ಕೋಬೇಕು ಜೀವನದಲ್ಲಿ. ಗುರಿ ಇಟ್ಕೋಬೇಕಾದ್ರೆ ಏನು ನಮ್ಮ ನಾಲ್ಕು ದೊಡ್ಡ ಆಗಿ, ದೊಡ್ಡ ಪಂಡಿತ ಆಗಿ, ದೊಡ್ಡ ಶಾಸ್ತ್ರ ಪಾರಂಗತಾಗಿ ಪಂಡಿತ ಆಗಬೇಕು ಅಂತ, ಒಬ್ಬ ಇಂಜಿನಿಯರ್ ಆಗಬೇಕಂತಂದ್ರೆ, ಒಬ್ಬ ಡಾಕ್ಟರ್ ಆಗಬೇಕು ಅಂತಂದ್ರೆ ಈ ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ. ಗುರಿ ಇಟ್ಟ ನಂತರ ಡಾಕ್ಟರ್ ಆಗಬೇಕು ನಾವು ಡಾಕ್ಟರ್ ಓದ್ತಿರ್ತಾನೆ, ಅದ್ರ ಸಂಬಂಧಪಟ್ಟ ವಿಷಯಗಳನ್ನ ಬಗ್ಗೆ ಕುಲಂಕುಷವಾಗಿ ಅಭ್ಯಾಸ ಮಾಡಿರ್ತಾನೆ. ಇಂಜಿನಿಯರಿಂಗ್ ಬಗ್ಗೆ ಅವನು ಪ್ರತ್ಯೇಕವಾಗಿ ಮಾಡಿರ್ತಾನೆ. ಪ್ರತಿಯೊಬ್ಬರು ತಮ್ಮ ತಮ್ಮ ವಿಷಯದೊಳಗೆ ಸಂಗೀತದೊಳಗೆ ಕಲಿತಿರ್ತಾನೆ. ಹೀಗೆ ಸಾಧನೆ ಮಾಡಬೇಕಾದ್ರೆ ಏನೊಂದು ಗುರಿ ಬೇಕು. ಬರೀ ಈಗ ಬೇರೆ 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 ನಾವು ಒಂದೊಂದು ಹೋಗಿ ಡಾಕ್ಟರ್ ಮಾಡ್ಬೇಕಂದ್ರೆ ನಾವು ಬೇರೆ ಹೋಗಿ ಬೇರೆ ವಿಷಯಗಳನ್ನ ಕಲ್ತ್ರೆ ಏನು ಬರ್ತದೆ, ಮೆಕ್ಯಾನಿಕಲ್ ವಿಷಯ ಕಲ್ತ್ರೆ ಇಂಜಿನಿಯರಿಂಗ್ ಕಲ್ತ್ರೆ ಒಂದೊಂದು ವಿಷಯಗಳು ಒಂದೊಂದು ಭಿನ್ನ ಇರ್ತವೆ. ಅದು ಅದರೊಳಗೆ ಒಂದರಾಗ ಪಾರಂಗತ ಆಗಬೇಕಾದ್ರೆ ಗುರಿ ಬೇಕು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾದ ಗುರಿ ಮನುಷ್ಯನಿಗೆ ಜೀವನದ ಗುರಿ ಅಂದರೆ ಆತ್ಮ ಸಾಕ್ಷಾತ್ಕಾರ. ಇದು ನೆನಪಿಡಬೇಕು ಎಲ್ಲರೂ. ಬರೀ ಇದೆಲ್ಲ ಪ್ರಾಪಂಚಿಕ ಗುರಿಗಳು ನಮಗೆ ಏನು ಬೇಕಾದ್ರೆ ಮಾಡೋದಿಲ್ಲ. ಪ್ರಪಂಚ ಬಿಟ್ಟು ಪಾರಮಾರ್ಥದಲ್ಲಿ ಹೋದಾಗ, ಪಾರಮಾರ್ಥ ಸಾಧಿಸಿದಾಗ ಅದು ಜೀವನ ಅಂತಾರೆ. ಆವಾಗ ಪುರುಷಾರ್ಥ ಸಾಧನೆ. ನಾವು ಏನು ಪುರುಷಾರ್ಥಗಳದಾವಲ್ಲ, ಧರ್ಮಾರ್ಥ ಕಾಮ ಮೋಕ್ಷ ಎಲ್ಲ ಸಾಧಿಸಿದಾಗ ಮನುಷ್ಯನ ಜೀವನಕ್ಕೆ ಒಂದು ಸಾರ್ಥಕತೆ ಬರ್ತದೆ. ಅದಕ್ಕೆ ಜೀವನದಾಗ ಗುರಿ ಇಲ್ಲದ್ರೆ ಭಾಳ ಏನಾಗ್ತದೆ, ಬಿಡುಗಾಡ ಸಿಕ್ಕಾಡದಂಗೆ ಆಗ್ತದೆ. ಎಲ್ಲಿ ಇವಂತೆ ಅಲ್ಲಿ ಹೊಡಿತದೆ, ಎಲ್ಲಿ ಬೇಕಲ್ಲಿ ಕುಗ್ಗಿಸ್ತದೆ, ಎಲ್ಲಿ ಬಂಡೆ ಹಚ್ಚಿ ಈ ಕಡೆಗೆ ನೂರಾಗ್ತದೆ. ಅದಕ್ಕೆ ಜೀವನದ ಒಂದು ಗುರಿ ಇರಬೇಕು. ಆ ಗುರಿಯಿಂದ ಏನು ಬರೀ ಸಾಮಾನ್ಯ ಗುರಿ ಅಲ್ಲ, ಆತ್ಮ ಸಾಕ್ಷಾತ್ಕಾರನೇ ಒಂದು ಮೇನ್ ಮುಖ್ಯವಾಗಿರೋ ಗುರಿ ಇರಬೇಕು. ಅದೊಂದೇ ಶಾಶ್ವತವಾಗಿರೋದು. ಇಲ್ಲಿ ಬಿರುದುಗಳು, ಇಲ್ಲಿ ನಾವು ಪ್ರಾಪಂಚಿಕ ಕೊಟ್ಟದ್ದು ಕೀರ್ತಿ ಕೀಟ ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ ಒಂದು ದಿವಸ. ಅದಕ್ಕೆ ಜೀವನದಾಗ ಒಂದು ಒಳ್ಳೆಯ ಗುರಿ ಇಟ್ಕೋಬೇಕು.